ಒಂದು ಕ್ಷಣ ಕಲ್ಪನೆ ಮಾಡಿ, ವಿಜಯ್ ನೇತೃತ್ವದ ಟಿವಿಕೆ ಪಕ್ಷದ 108 ಎಂಎಲ್ಎಗಳು ಒಟ್ಟಿಗೆ ರಾಜೀನಾಮೆ ಕೊಡ್ತಾರೆ. ಆಮೇಲೆ ಏನಾಗುತ್ತೆ? ಡಿಎಂಕೆ ಎಡಿಎಂಕೆ ಜೊತೆಗೂಡಿ ಸರ್ಕಾರ ರಚಿಸೋಕ್ ಆಗೋದಿಲ್ವಾ? ರಾಜ್ಯದಲ್ಲಿ ಪ್ರೆಸಿಡೆಂಟ್ ರೂಲ್ ಬರುತ್ತಾ? ನಮಗೆ ಅಧಿಕಾರ ಸಿಗದಿದ್ರೆ ಯಾರಿಗೂ ಅಧಿಕಾರ ಸಿಗಬಾರ್ದು ಅನ್ನೋ ಟಿವಿಕೆಯ 108 ಎಂಎಲ್ಎಗಳ ರಾಜೀನಾಮೆಯ ಲೆಕ್ಕಾಚಾರ ನಿಜವಾಗುತ್ತಾ? ಹಂಗಾಗಲ್ಲ. ಟಿವಿಕೆ 108 ಎಂಎಲ್ಎಗಳು ರಾಜೀನಾಮೆ ಕೊಟ್ಟರೂ ಕೂಡ ತಮಿಳುನಾಡಿನಲ್ಲಿ ಡಿಎಂಕೆ ಎಡಿಎಂಕೆ ಸೇರಿ ಸರ್ಕಾರ ರಚಿಸಬಹುದು. ಅದು ಇನ್ನೂ ಸುಲಭ ಆಗುತ್ತೆ. ಕಾರಣ ಏನು ಅಂದ್ರೆ, ಸರ್ಕಾರ ರಚನೆಗೆ ಮುಖ್ಯವಾದದ್ದು ಒಟ್ಟು ಸದನದಲ್ಲಿನ ಎಫೆಕ್ಟಿವ್ ಮೆಜಾರಿಟಿ, ಅಂದ್ರೆ ಅಲ್ಲಿರುವವರ ಮೆಜಾರಿಟಿ. ಲೆಕ್ಕ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ತಮಿಳುನಾಡು ವಿಧಾನಸಭೆ ಒಟ್ಟು ಸ್ಥಾನ 234, ಬಹುಮತಕ್ಕೆ ಬೇಕಾಗುವುದು 118. ಆದ್ರೆ 108 ಟಿವಿಕೆ ಎಂಎಲ್ಎಗಳು ರಾಜೀನಾಮೆ ಕೊಟ್ರೆ 234 ಮೈನಸ್ 108 126, ಅಂದ್ರೆ ಸದನದ ಸದ್ಯದ ಸಂಖ್ಯೆ 126ಕ್ಕೆ ಇಳಿಯುತ್ತೆ. ಅದಾದ್ಮೇಲೆ ಹೊಸ ಬಹುಮತ ಲೆಕ್ಕ ಶುರುವಾಗುತ್ತೆ. ಅಂದ್ರೆ 126ರಲ್ಲಿ ಅರ್ಧ ಭಾಗವನ್ನ ತಗೊಳ್ತಾರೆ. ಕೇವಲ 64 ಎಂಎಲ್ಎಗಳ ಬೆಂಬಲ ಇದ್ರೂ ಸರ್ಕಾರ ರಚಿಸಬಹುದು. ಹೀಗಾಗಿ ಡಿಎಂಕೆ ಅಲೈನ್ಸ್ ಅಥವಾ ಎಐಎಡಿಎಂಕೆ ಅಲೈನ್ಸ್ ಈ ಹೊಸ ಸಂಖ್ಯೆನ ತಲುಪಿದ್ರೆ ಅವರು ಕಾನೂನುಬದ್ಧವಾಗಿ ಸರ್ಕಾರ ರಚಿಸಬಹುದು. ಆದ್ರೆ ಇಲ್ಲಿ ಸ್ಪೀಕರ್ ಮತ್ತು ಗವರ್ನರ್ ಪಾತ್ರ ಬಹಳ ಮುಖ್ಯ. ಇಲ್ಲೇ ಇರೋದು ನೋಡಿ ಬಹುದೊಡ್ಡ ಟ್ವಿಸ್ಟ್. 108 ಟಿವಿಕೆ ಎಂಎಲ್ಎಗಳು ರಾಜೀನಾಮೆ ಕೊಟ್ಟರು ತಕ್ಷಣ ಸೀಟ್ ಖಾಲಿ ಆಗೋದಿಲ್ಲ. ಮೊದಲು ಸ್ಪೀಕರ್ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಬೇಕು. ಸ್ಪೀಕರ್ ಏನ್ ಪರಿಶೀಲನೆ ಮಾಡ್ತಾರೆ? ರೆಸಿಗ್ನೇಷನ್ ವಾಲಂಟರಿ ಆಗಿದೆಯಾ, ಪ್ರೆಷರ್ ಇದೆಯಾ, ಜೆನ್ಯೂನ್ ಆಗಿದೆಯಾ? ಸ್ಪೀಕರ್ ಡಿಲೇ ಕೂಡ ಮಾಡಬಹುದು. ಇದಕ್ಕೆ ಹಿಂದೆಯೂ ಅನೇಕ ರಾಜ್ಯಗಳಲ್ಲಿ ಉದಾಹರಣೆಗಳು ಇವೆ. ಅದೇ ಸಮಯದಲ್ಲಿ ಗವರ್ನರ್ ಏನ್ ನೋಡ್ತಾರೆ? ಯಾರ ಬಳಿ ಮೆಜಾರಿಟಿ ಇದೆ. ಫ್ಲೋರ್ ಟೆಸ್ಟ್ ನಲ್ಲಿ ಪ್ರೂವ್ ಮಾಡಿದವರಿಗೆ ಸರ್ಕಾರ ರಚನೆಗೆ ಅವಕಾಶ ಸಿಗುತ್ತೆ. ಇಲ್ದಿದ್ರೆ ಪ್ರೆಸಿಡೆಂಟ್ ರೂಲ್. ಹಾಗಾದ್ರೆ ರಾಜ್ಯದಲ್ಲಿ ಪ್ರೆಸಿಡೆಂಟ್ ರೂಲ್ ಬರಬಹುದಾ? ಸಾಧ್ಯತೆ ಇದೆ, ಆದ್ರೆ ಆಟೋಮೆಟಿಕ್ ಅಲ್ಲ. ಪ್ರೆಸಿಡೆಂಟ್ ರೂಲ್ ಬರ್ಬೇಕಂದ್ರೆ ಯಾವ ಪಕ್ಷಕ್ಕೂ ಮೆಜಾರಿಟಿ ಪ್ರೂವ್ ಮಾಡ್ಲಿಕ್ಕೆ ಆಗದೆ ಇದ್ದಾಗ ರಾಜಕೀಯ ಅಸ್ಥಿರತೆ ಉಂಟಾಗುತ್ತೆ. ಆಗ ಪ್ರೆಸಿಡೆಂಟ್ ರೂಲ್ ಬರುತ್ತೆ. ಅಂತ ಪರಿಸ್ಥಿತಿ ಬಂದಾಗ 6 ತಿಂಗಳ ಮಟ್ಟಿಗೆ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. ಒಂದ್ ವೇಳೆ ಟಿವಿಕೆಯ 118 ಎಂಎಲ್ಎಗಳ ರಾಜೀನಾಮೆ ಅಂಗೀಕಾರ ಆಗಿ ಯಾವುದಾದ್ರೂ ಒಂದು ಅಲಯನ್ಸ್ ಅಂದ್ರೆ ಡಿಎಂಕೆ ಅಥವಾ ಎಐಎಡಿಎಂಕೆ ಅಲಯನ್ಸ್ 64+ ಎಂಎಲ್ಎಗಳ ಸಪೋರ್ಟ್ ತೋರಿಸಿದ್ರೆ ಪ್ರೆಸಿಡೆಂಟ್ ರೂಲ್ ಬರಲ್ಲ. ಆದ್ರೆ ಇಲ್ಲಿ ಬಹುದೊಡ್ಡ ಪ್ರಶ್ನೆ, ಡಿಎಂಕೆ ಮತ್ತು ಎಐಎಡಿಎಂಕೆ ನಿಜವಾಗಿಯೂ ಕೈ ಜೋಡಿಸಬಹುದಾ? ಇದೇ ಈಗ ಬಿಗ್ಗೆಸ್ಟ್ ಪೊಲಿಟಿಕಲ್ ಸ್ಪೆಕ್ಯುಲೇಷನ್. ಡಿಎಂಕೆ ಮತ್ತು ಎಐಎಡಿಎಂಕೆ ಮೊದಲಿನಿಂದಲೂ ಬದ್ಧ ವೈರಿಗಳ ರೀತಿ ನಡ್ಕೊಂಡು ಬಂದವರು. ಕರುಣಾನಿಧಿ ಮತ್ತು ಜಯಲಲಿತಾ ಇಬ್ರು ತಾವು ಅಧಿಕಾರದಲ್ಲಿದ್ದಾಗ ಒಬ್ರನ್ನೊಬ್ರು ಜೈಲಿಗೆ ಕಳಿಸುವ ಮಟ್ಟಿಗೆ ಹೋರಾಟ ಮಾಡಿದವರು. ಆದ್ರೆ ಈಗ ಅವರಿಲ್ಲ. ದ್ರಾವಿಡ ಪಕ್ಷಗಳ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಅವರಿಬ್ರು ಒಂದಾದ್ರೂ ಅಚ್ಚರಿ ಇಲ್ಲ. ಪಾಲಿಟಿಕ್ಸ್ ನಲ್ಲಿ ಪರ್ಮನೆಂಟ್ ಎನಿಮಿ ಅನ್ನೋದೇ ಇಲ್ಲ. ಯಾಕಂದ್ರೆ ವಿಜಯ್ ಫ್ಯಾಕ್ಟರ್ ಎರಡೂ ಪಕ್ಷಗಳ ವೋಟ್ ಬ್ಯಾಂಕ್ಗೆ ಥ್ರೆಟ್ ಆಗಿದೆ ಎನ್ನಬಹುದು. ಎಸ್ಪೆಷಲಿ ಯೂತ್ ವೋಟ್ಸ್, ಅರ್ಬನ್ ಮಿಡಲ್ ಕ್ಲಾಸ್, ಸಿನಿಮಾ ಫ್ಯಾನ್ ಬೇಸ್, ಆಂಟಿ ಎಸ್ಟಾಬ್ಲಿಷ್ಮೆಂಟ್ ವೋಟರ್ಸ್ ಇವು ಟಿವಿಕೆ ಕಡೆ ಶಿಫ್ಟ್ ಆದ್ರೆ ಸಾಂಪ್ರದಾಯಿಕ ದ್ರಾವಿಡನ್ ಪಾಲಿಟಿಕ್ಸ್ ಸ್ವಲ್ಪ ಶೇಕ್ ಆಗಬಹುದು. ಅದಕ್ಕಾಗಿ ವಿಜಯನ್ನ ಸಿಎಂ ಆಗದಂತೆ ತಡೆಯಲು ಇಂಡೈರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಬರಬಹುದಾ ಅನ್ನೋ ಪ್ರಶ್ನೆ ಈಗ ಚರ್ಚೆಯಲ್ಲಿದೆ. ಟಿವಿಕೆಗೆ ಇದರಲ್ಲಿ ಅಪಾಯ ಕೂಡ ಇದೆ. ಏನಂದ್ರೆ 108 ಎಂಎಲ್ಎ ರಿಸೈನ್ ಮಾಡಿದ್ರೆ ಪಕ್ಷ ಅಸೆಂಬ್ಲಿ ಪ್ರೆಸೆನ್ಸ್ ಕಳೆದುಕೊಳ್ಳುತ್ತೆ. ಬೈ ಎಲೆಕ್ಷನ್ ರಿಸ್ಕ್ ಬರುತ್ತೆ. ಪಬ್ಲಿಕ್ ಬ್ಯಾಕ್ಲಾಶ್ ಕೂಡ ಬರಬಹುದು. ಮತ್ತೆ ಜನ ಕೇಳಬಹುದು, ಜನರು ಆಯ್ಕೆ ಮಾಡಿದ ಎಂಎಲ್ಎಗಳು ಯಾಕೆ ರಿಸೈನ್ ಮಾಡ್ತಿದ್ದಾರೆ ಅಂತ. ಹೀಗಾಗಿ ಇದು ಡಬಲ್ ಎಡ್ಜ್ಡ್ ಸ್ವಾರ್ಡ್. ಹಾಗಾದ್ರೆ ಟಿವಿಕೆ 108 ಎಂಎಲ್ಎ ರೆಸಿಗ್ನೇಷನ್ ಬೇರೆ ಸರ್ಕಾರ ರಚಿಸೋದನ್ನ ತಡೆಯೋದಿಲ್ವಾ? ಖಂಡಿತ ಇಲ್ಲ. ಆದ್ರೆ ಅದು ಮ್ಯಾಸಿವ್ ಪೊಲಿಟಿಕಲ್ ಪ್ರೆಷರ್ ಕ್ರಿಯೇಟ್ ಮಾಡಬಹುದು. ವಿಜಯ್ ತನ್ನನ್ನ ಆಂಟಿ ಓಲ್ಡ್ ಪಾಲಿಟಿಕ್ಸ್ ಸಿಂಬಲ್ ಆಗಿ ಪ್ರೊಜೆಕ್ಟ್ ಮಾಡಬಹುದು. ಹಂಗ್ ಅಸೆಂಬ್ಲಿ ಬಂದ್ರೆ ತಮಿಳುನಾಡು ಪಾಲಿಟಿಕ್ಸ್ ಸಂಪೂರ್ಣ ಹೊಸ ಹಂತಕ್ಕೆ ಹೋಗಬಹುದು. ಇದು ಕೇವಲ ಸಂಖ್ಯೆಗಳ ಆಟ ಅಲ್ಲ, ಇದು ಪರ್ಸೆಪ್ಷನ್ ವಾರ್, ಲೆಜಿಟಿಮಸಿ ವಾರ್, ಫ್ಯೂಚರ್ ಲೀಡರ್ಶಿಪ್ ವಾರ್. ನಿಮ್ಮ ಅನಿಸಿಕೆ ಏನು? ವಿಜಯ್ ನಿಜವಾಗ್ಲೂ ನೆಕ್ಸ್ಟ್ ಸಿಎಂ ಆಗ್ತಾರಾ? ಡಿಎಂಕೆ ಎಐಎಡಿಎಂಕೆ ಅಲಯನ್ಸ್ ಸಾಧ್ಯವೇ? 108 ಎಂಎಲ್ಎ ಸ್ಟ್ರಾಟಜಿ ಸ್ಮಾರ್ಟ್ ಮೂವ್ ಅಥವಾ ಪೊಲಿಟಿಕಲ್ ಡ್ರಾಮಾನ? ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.